ಕಳಿಸುವುದಲ್ಲ, ಮಣಿರಥವನ್ನು ಸಿದ್ಧಪಡಿಸಿಕೊಂಡಿದ್ದೇನೆ. ತಡ ಮಾಡೋದಲ್ಲ, ನಾನೇ ಹೇಳ್ತೇನೆ. ಮಾವಯ್ಯ, ಏನು ಇದು? ಸೇನೆಯನ್ನೆಲ್ಲವನ್ನು ಒಂದುಗೂಡಿಸಿ ಯುದ್ಧಕ್ಕಾಗಿ ಹೊರಟಿದ್ದೀರಿ. ಹೌದು ಮಾವಯ್ಯ, ನಿಮ್ಮ ಅಳಿಯನಾದಂತಹ ರಕ್ತಬೀಜ ಇನ್ನೂ ಬದುಕಿರುವಾಗ ನನ್ನಿಂದ ಏನಾಗಬೇಕೆಂದು ತಿಳಿಸಿದರೆ ಆ ಕ್ಷಣದಲ್ಲಿ ನೆರವೇರಿಸುತ್ತೇನೆ. ರಕ್ತಬೀಜ ನಡೆಯುವಂತಹ ವಿದ್ಯಮಾನಗಳೆಲ್ಲ ಅರಿಯದಾಗಿ ಹೋದೆಯ ರವಿಜ? ಮಾವಯ್ಯ, ಹೇಳುತ್ತೇನೆ ಕೇಳು. ನಮ್ಮದಂತ ಕದಂಬಾವನದಲ್ಲಿ ಒಬ್ಬಳಕ್ಕೆ ಸುಂದರವಾದ ತರುಣಿ ಇದ್ದಾಳೆ. ಕನಕದ ಉಯ್ಯಾಲೆಯಲ್ಲಿ ತೂಗಾಡ್ತಾ ಇದ್ದಾಳೆ. ಈ ವಿಚಾರವನ್ನು ಚಂಡಮುಂಡರು ಬಂದು ನನ್ನಲ್ಲಿ ಅರಿಹಿದರು. ಅವರ ಮಾತಿನಿಂದಲೇ ಆ ತರುಣಿಯನ್ನು ವರಿಸಬೇಕು ಎಂಬ ತೀರ್ಮಾನವನ್ನು ಮಾಡಿಕೊಂಡೆ. ಅದಕ್ಕಾಗಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಬಳಸಿಕೊಟ್ಟೆ. ಸಂಧಾನವನ್ನು ಮುರಿದು ಸಂಗ್ರಾಮಕ್ಕೆ ಕರೆಯೊಡ್ಡಿದ್ದಾಳೆ. ಅದಕ್ಕಾಗಿ ಅವಳನ್ನು ಕರೆಯುತ್ತದಕ್ಕಾಗಿ ಧೂಮ್ರಾಕ್ಷನನ್ನು ಕಳಿಸಿಕೊಟ್ಟೆ. ಅವಳ ಹುಂಕಾರದಿಂದಲೇ ಸುಟ್ಟು ಭಸ್ಮವಾಗಿ ಹೋದ. ಅದನಂತರ ಗಂಡು ಕೈಗಾದ ಚಂಡಮುಂಡರನ್ನು ಕಳಿಸಿಕೊಟ್ಟೆ. ಕಾಳಿಯಾಗಿ ಒಂದು ಅವರ ತಲೆಯನ್ನು ಕಳೆದು ಚಂಡಾಡಿ ಅಂತ ಸೊಕ್ಕಲ ಹೆಣ್ಣಿನ ಗರ್ವವನ್ನು ಇಳಿಸುವುದಕ್ಕಾಗಿ ಈಗ ಮಣಿರಥವನ್ನು ಏರಿಕೊಂಡು ನಾನೇ ಹೊರಟಿದ್ದೇನೆ. ಓ ಮಾವಯ್ಯ, ಏನು? ನನಗೆ ಈ ವಿಷಯದ ಬಗ್ಗೆ ಎರಡು ಮಾತನಾಡುವುದಕ್ಕೆ ಅವಕಾಶವನ್ನು ನೀಡಬೇಕು. ಧನುಜೇಶ, ಹೇಳು.
ಕಾಂತಾರದಲ್ಲಿರುವಂತಹ ಆ ಕಾಮಿನಿಯ ಬಗ್ಗೆ ಹಾ. ನನಗೆ ಎರಡು ಮಾತನಾಡುವುದಕ್ಕೆ ಅವಕಾಶವನ್ನು ನೀಡಬೇಕು. ಹಾ. ನಾನು ಅವಳನ್ನು ನೋಡಲೇ ಇಲ್ಲ. ಹಾ. ನೀವು ಹೇಳಿದ್ದನ್ನು ಕೇಳಿದೆಯಲ್ಲ. ಹಾ. ನಾನು ಈಗ ಯೋಚಿಸುತ್ತಿರುವುದು ಬೇರೆ ಏನೂ ಅಲ್ಲ. ಏನು? ಈ ಹಿಂದೆ ಹಾ. 63 ಕೋಟಿ ದೇವತೆಗಳಿಗೆ ಹಾ. ಬೆದರಿ ತಲೆಮರೆಸಿ ಅವಿತುಕೊಂಡವರು ಇಡೀ ದಾನವ ಸಾಮ್ರಾಜ್ಯದವರು. ಹಾ. ಆದರೆ ಬೆದರಿದಂತಹ ದಾನವರನ್ನೆಲ್ಲರನ್ನು ಒಂದುಗೂಡಿಸಿ ಹಾ. ದಾನವ ಸಾಮ್ರಾಜ್ಯವನ್ನು ಪುನರ್ ಸ್ಥಾಪಿಸಿ ಹಾ. ಧನುಜರೆಲ್ಲರಿಗೂ ಧೀಶನಾಗಿ ಧನುಜೇಶ ಎಂಬ ಬಿರುದಿಗೆ ಪಾತ್ರರಾದವರು ನೀವು. ಹೌದು. ಆದರೆ ನಾನೀಗ ಯೋಚಿಸುವುದು ಅದನ್ನು ಅಲ್ಲ. ಮತ್ತೇನು? ಯಾತಕ್ಕಿನಿಂದ ಭ್ರಮೆಗೆ ಒಳಗಾದ ಮನದಲ್ಲಿ ವ್ಯರ್ಥ. ಹಾ. ಭ್ರಮಾಲೋಕದಲ್ಲಿ ಇದು ನಿಮ್ಮ ವಿಹಾರ ಅಲ್ಲದೆ ಇನ್ನು ಏನು? ಹಾ. ಈ ವಯಸ್ಸಿನಲ್ಲಿ ಚಂಡಮುಂಡರ ಮಾತಿಗೆ ಒಳಗಾಗಿ ಹಾ. ಮನಸ್ಸಿನ ಶರಹತಿಗೆ ಒಳಗಾಗಿದ್ದೀರಿ. ಹ್ಮ್. ಓ ಮಾವಯ್ಯ, ಏನು? ಹಿಂದೆ ಎಲ್ಲಾ ದಾನವರನ್ನು ಒಟ್ಟುಗೂಡಿಸಿ ಹಾ. ಸ್ವರ್ಗಕ್ಕೆ ದಾಳಿಯನ್ನು ಮಾಡಿದವರು ನೀವಲ್ಲವೇ? ಹೌದು. ಅದು ಆದ ಮೇಲೆ ಎಲ್ಲಾ ದಾನವರಿಗೆ ಇದು ಕಾಮಧೇನು, ಇದು ಕಾಮಧೇನುವಿನ ಹಾಲು, ಇದು ಕಲ್ಪವೃಕ್ಷ, ಇದು ಉಚ್ಛಶ್ರುವ ಎಂದು ಪರಿಚಯಿಸಿದವರು ನೀವಲ್ಲವೇ? ಹಾ. ಈಗ ನೀವು ಮಾಡುತ್ತಿರುವುದಾದರೂ ಏನು? ಏನಾಯಿತು? ಸಕ್ಕರೆಯ ಕೋಟೆಗೆ ಬೆಲ್ಲದ ಕೊಳವನ್ನೇ ಹರಿಸಿ ಅದಕ್ಕೆ ಕಾಮಧೇನುವಿನ ಹಾಲನ್ನು ಸೇರಿಸಿ ಅದನ್ನು ನಮ್ಮ ಉದರಕ್ಕೆ ಎಲ್ಲರ ಉದರಕ್ಕೆ ಸೇವಿಸುವುದು ಉತ್ತಮ ಹಾಗೂ ಸಮಂಜಸವೂ ಹೌದು. ಈಗ ನಾನು ಹೇಳುವುದನ್ನು ಸ್ವಲ್ಪ ಗಮನವಿರಿಸಿ ಕೇಳಿ. ಏನದು? ಸಕ್ಕರೆಯ ಕೋಟೆ ಹಾ. ಎಂದರೆ ಬ್ರಹ್ಮ, ಹಾ. ಬೆಲ್ಲದ ಕೊಳ ಎಂದರೆ ವಿಷ್ಣು, ಹಾ. ಕಾಮಧೇನುವಿನ ಹಾಲು ಎಂದರೆ ಈಶ್ವರ. ಹಾ. ಇವರನ್ನೆಲ್ಲರನ್ನು ನಿಮ್ಮ ಅಂಕಿತದಲ್ಲಿ ಇರಿಸಿಕೊಂಡು ಎಲ್ಲ 14 ಲೋಕವನ್ನು ಆಳುತ್ತಿರುವವರು ಯಾರು? ಅವರೇ ಶುಂಭದೊರೆಗಳು. ಹಾ. ಆದರೆ ನೀವೀಗ ಆಡುತ್ತಿರುವುದಾದರೂ ಏನು, ಮಾಡುತ್ತಿರುವುದಾದರೂ ಏನು? ಏನಾಯಿತು? ಸಮುದ್ರದ ಬದಿಯಲ್ಲಿ ಭೂಮಿಯನ್ನು ಅಗೆದು ಅದರಲ್ಲಿ ಬರುವಂತಹ ಉಪ್ಪು ನೀರನ್ನು ನಾನು ಕುಡಿಯುತ್ತೇನೆ, ನೀವು ಕುಡಿಯಿರಿ ಎಂದು ಹೇಳುತ್ತಾ ಇದ್ದೀರಲ್ಲ ಮಾವಯ್ಯ. ಹಾ. ನಿಮಗೆ ಈ ಮೊದಲೇ ವಿಧಿ ಅರ್ಥಾತ್ ಬ್ರಹ್ಮದೇವನ ಮೂಲಕ ಮಾರ್ಕಾಂಡೇಯ ಮಹರ್ಷಿಗಳ ಆಶೀರ್ವಾದದಿಂದ ಸುರಥಿ ಮತ್ತು ವಿರಥಿ ಎಂಬಂತಹ 2 ಕನ್ಯೆಯರನ್ನು ಇದಾಗಲೇ ವಿವಾಹವಾಗಿದ್ದು ಯುವರಾಜ ಆಗಿದ್ದವರು ಈಗ ಮಹಾರಾಜ ಆಗಿದ್ದೀರಿ. 16 ಮಕ್ಕಳನ್ನು ಪಡೆದು ಮೊಮ್ಮಕ್ಕಳನ್ನು ತನ್ನ ತೊಡೆಯಲ್ಲಿ ಕುಳ್ಳಿರಿಸಿ ಆಟವಾಡಿಸಿದವರು ನೀವು. ಅದೇ ರೀತಿ ನೀವು ನನಗೆ ಯಾವ ಮೋಸ ಮಾಡಲಿಲ್ಲ ಎಂಬುದನ್ನು ಮಾರ್ಕಾಂಡೇಯ ಮಹರ್ಷಿಗಳು ಮುಂದಿನ ಪೀಳಿಗೆಗಾಗಿ ತನ್ನ ಮಾರ್ಕಾಂಡೇಯ ಪುರಾಣದಲ್ಲಿ ಬರೆದಿಟ್ಟದ್ದಂತೂ ಸತ್ಯ. ಈಗ ಮೇಧಿನಿ ನಿರ್ಮಾಣ ಆದ ಕಾಲದಲ್ಲಿ ಬ್ರಹ್ಮನಿಗೆ ಕಂಡಂತಹ ಎಲ್ಲ 7 ಸಾಗರಗಳು, 14 ಲೋಕಗಳು, ಎಲ್ಲ 63 ಕೋಟಿ ದೇವತೆಗಳು ವಿಷ್ಣುವಿನ ಉದರದಲ್ಲಿ ಕಂಡದ್ದು ಬ್ರಹ್ಮಾಂಡೋದರ ಎನಿಸಿಕೊಂಡವ ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕ ಮಹಾನ್ ಚೇತನ ಶಕ್ತಿ ವಿಷ್ಣು ತಾನೇ. ಅಂತಹ ವಿಷ್ಣುವಿನ ಎದೆಯ ಮೇಲೆ ಕುಳಿತು ಅವನ ಎದೆಯನ್ನು ಬಗೆದು ಅವನ ಉದರವನ್ನು ಪ್ರವೇಶಿಸಿಯೋ ನೀವು 14 ಲೋಕವನ್ನು ಆಳುತ್ತಾ ಇದ್ದೀರಿ. ಬೇರೆ 14 ಲೋಕ ಎನ್ನುವುದು ಇಲ್ಲವೇ ಇಲ್ಲ. ಎಂದಾದ ಮೇಲೆ ನೀವು ತಿಳಿಯಬೇಕು ಏನು? ಶುಂಭ ವಿಷ್ಣುವಿಗಿಂತಲೂ ಶ್ರೇಷ್ಠ ಹಾಗೂ ಮೇಲು ಎಂಬುದನ್ನು. ಇದನ್ನು ಪ್ರಾಜ್ಞರು ತಿಳಿದು ತರ್ಕಿಸಿ ಅರ್ಥೈಸಿಕೊಂಡು ಒಪ್ಪಬೇಕಾದಂತೂ ಹೌದು. ಇಲ್ಲವಾದಲ್ಲಿ ಶುಂಭನಿಗೆ ಈ 14 ಲೋಕ ಹೇಗೆ ಬಂತು ಎಂಬುದು ಒಂದು ಪ್ರಶ್ನೆಯಾಗಿರುತ್ತದೆ. ಹೌದೋ ಅಲ್ಲವೋ? ಹೌದು. ಹಾಗಲಿ ಈಗ ನಿಮಗೆ ಪಂಥಾಹ್ವಾನ ಬಂದಿದೆಯೇ? ಬಂದಿದೆ ಅಂತಾದರೆ ಕಾನನದಲ್ಲಿ ಓರ್ವಳು ಹೆಣ್ಣು ಕುಳಿತು ನಿಮಗೆ ಪಂಥಾಹ್ವಾನ ನೀಡುತ್ತಾ ಇದ್ದಾಳೆ ಎಂದಾದರೆ ನೀವು ತಿಳಿಯಬೇಕು, ಅವಳು ಸಾಮಾನ್ಯವಾದಂತಹ ತರುಣಿ ಅಲ್ಲ. ತರುಣಿ ಅಲ್ಲವಳು
ಸಾಮಾನ್ಯ ತರುಣಿ ಎಂದು ಆಗಿದ್ದರೆ ಹಾ. ನೀವು ಬಯಸಿದ್ದು ತಪ್ಪು ಅಂತ ನಾವು ಆಕ್ಷೇಪಿಸುವುದಿಲ್ಲ. ಹಾ, ಹಾಗೆಂದುಕೊಂಡರೆ ಹೆಣ್ಣು ವೇಷವೂ ಅಲ್ಲ. ಮತ್ತೆ ಯಾವ ರೀತಿಯ ಹೆಣ್ಣು? ಯಾವ ರೀತಿಯ? ನೀವಂದುಕೊಂಡ ಹಾಗೆ ಯಾರದೋ ಗರ್ಭಗುಡಿಯನ್ನು ಬೆಳಗಿ ಹಾ. ಈ ಲೋಕದಲ್ಲಿ ವಿಹರಿಸುವವಳು ಅಲ್ಲ ಅವಳು. ಹಾ, ತರುಣಿ ಅಲ್ಲವಳು, ಆದಿಮಾಯಿ. ಅವಳು ತರುಣಿಯಲ್ಲ ಎನ್ನುವುದನ್ನು ಹೇಳುತ್ತಾ ಇದ್ದಿ. ಹೌದು. ಹಾಗಾದರೆ ಮತ್ತಾರವಳು? ಈ ಹಿಂದೆ ಹಾ, ಸೃಷ್ಟಿಯ ಕಾಲದಲ್ಲಿ ಹಾ. ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಸೃಷ್ಟಿಸಿದಂತಹ ಮಹಾನ್ ತಾಯಿಯವಳು. ಹಾ. ಈ ಲೋಕದ ಸೃಷ್ಟಿಗೆ ಅವರೇ ಕಾರಣೀಕರ್ತಳು ಎಂದರೆ ತಪ್ಪಲ್ಲ. ಹಾ, ಅಷ್ಟೇ ಅಲ್ಲದೆ ಅಯೋನಿಗೆಯಾಗಿ ಬಂದು ಹಾ. ಎಲ್ಲ 14 ಲೋಕವನ್ನು ತನ್ನ ವಶ ಮಾಡಿಕೊಂಡಿದ್ದಂತಹ ನಮ್ಮ ಮುತ್ತಜ್ಜ ಹಾ. ಮಹಿಷಾಸುರನನ್ನು ಯುದ್ಧ ಮುಖೇನ ಕೊಂದವಳು ಅವಳೇ ಎಂಬುದು ಸತ್ಯ ತಾನೇ? ಓಹೋ, ಹೌದು. ಹಾ. ನಿಮಗೆ ಈಗ ಗೊತ್ತಾಗಲಿಲ್ಲವೇ? ಹಾ. ಇವಳು ಬೆಣ್ಣೆ ಅಥವಾ ಬೆಲ್ಲ ತಿನ್ನಿಸುವಂತಹ ಜಾತಿಯವಳು. ಹ್ಮ್. ಮಕ್ಕಳು ಕಹಿಮದ್ದನ್ನು ಕುಡಿಯದೆ ಅಥವಾ ತಿನ್ನದೇ ಇದ್ದಲ್ಲಿ ಹಾ. ಅವರಿಗೆ ಬೆಣ್ಣೆ ಅಥವಾ ಬೆಲ್ಲದ ಆಸೆಯನ್ನು ತೋರಿಸಿ ಮಕ್ಕಳಿಗೆ ಆ ಕಹಿ ಔಷಧಿಯನ್ನು ಕುಡಿಯುವಂತೆ ಮಾಡುತ್ತಾರೆ. ಹಾ. ಯಾಕೆ? ಬೆಣ್ಣೆ ಅಥವಾ ಬೆಲ್ಲದ ಆಸೆ ಅವರಿಗೆ ಉಂಟು ಮಾಡಿರುತ್ತಾರೆ. ಹಾ. ಅದೇ ರೀತಿಯಲ್ಲಿ ಇವಳದ್ದು ಕೂಡ. ಹಾ. ವಿವಾಹ ಎಂಬುದೇ ಒಂದು ಕಹಿ ಇವಳದ್ದು. ಹಾ. ಎಲ್ಲ ದಾನವ ಸಾಮ್ರಾಜ್ಯವನ್ನು ಬೆಳೆಸಿದಂತಹ ನಿಮ್ಮನ್ನು ಹಾ. ಹೊಂಚು ಹಾಕಿ ಕೊಲ್ಲಬೇಕು ಎಂಬುದೇ ಇವಳ ಆಸೆಯಾಗಿರುತ್ತದೆ. ಹಾ. ಹಾಗೆ ಈಗ ನಡೆಯುತ್ತಾ ಇದೆ. ಹಾ. ಇದುವೇ ಬೆಣ್ಣೆಯ ತಂತ್ರ. ಹಾ. ಈಗ ನಿಮ್ಮ ಪತ್ನಿಯಾದಂತಹ ಸುರಥಿ, ಹಾ. ಅವಳ ಮಗಳಾದಂತಹ ಸುಲಕ್ಷಣೆ, ಹಾ. ಅವಳನ್ನು ನನಗೆ ಈಗಲೇ ಮದುವೆ ಮಾಡಿಕೊಟ್ಟಿದ್ದು ಹಾ. ನನ್ನನ್ನು ಅಲ್ಲಿ ಯುದ್ಧಕ್ಕೆ ಕಳುಹಿಸಿ ಹಾ. ಸುಲಕ್ಷಣೆಯ ಮುಖದಲ್ಲಿ ಅವಲಕ್ಷಣ ಧರಿಸುವುದು ಸರಿಯೇ ಮಾವ? ಹಾ. ಬೀದಿಯಲ್ಲಿರುವಂತಹ ದಾನವರ ವಧೆಗಾಗಿ ಆದಿಮಾಯ ಬೀದಿಗೆ ಇಳಿದಿದ್ದಾಳೆ. ಓಹೋ. ನೀವು ಯಾರು? ಹ್ಮ್. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವಿಷ್ಣುವಿನ ಎದೆಯ ಮೇಲೆ ಕುಳಿತು 14 ಲೋಕವನ್ನು ಆಳುತ್ತಿರುವವರು. ಹಾ. ಈ ಹಿಂದೆ 14 ಲೋಕವನ್ನು ತಲ್ಲಣಗೊಳಿಸಿದವರು. ಹಾ. ಎಲ್ಲ 63 ಕೋಟಿ ದೇವತೆಗಳನ್ನು ಗಡಗಡನೆ ನಡುಗಿಸಿದವರು. ಹಾ. ಹಾಗಿರುವಾಗ ಅವರೆಲ್ಲರೂ ನಿಮ್ಮ ಮನೆಯ ಆಳುಗಳಾಗಿ ದುಡಿಯುತ್ತಿರುವಾಗ ಹಾ. ಬೇಸತ್ತಂತ ಅವರು ಆ ಆದಿಮಾಯೆಯ ಮೊರೆ ಹೋಗಿದ್ದಾರೆ. ಹಾ. ಆಗ ಆ ಆದಿಮಾಯೆಯು ಹಾ. ಎಲ್ಲ 63 ಕೋಟಿ ದೇವತೆಗಳು ಹಾ. ಹಾಗೂ ತ್ರಿಮೂರ್ತಿಗಳ ರಕ್ಷಣೆಗಾಗಿ ಹಾ. ಆದಿಮಾಯೆಯ ಸಾಕ್ಷಾತ್ಕಾರ ಕದಂಬವನದಲ್ಲಿ ಆಗಿದೆ. ಹಾ. ಸಾಮಾನ್ಯ ಜನರು ಹೋಗುವ ವಿಷಯ ಅಂತಿರಲಿ, ಹಾ. ನಮ್ಮಂತಹ ದಾನವರು ಹೋಗುವುದಕ್ಕೆ ಭಯಪಡುತ್ತಾರೆ. ಅಂತಹ ಕಗತ್ತಲಿನ ವಾತಾವರಣ ಹೊಂದಿದಂತಹ ಕದಂಬವನದಲ್ಲಿ ಹಾ. ಕೋಟಿ ಸೂರ್ಯರ ಪ್ರಭೆಯಂತೆ ಹಾ. ಸ್ವರ್ಣದ ಉಯ್ಯಾಲೆಯ ಮೇಲೆ ನಿರ್ಭೀತಿಯಿಂದ ಕುಳಿತಿದ್ದಾಳೆ ಎಂದಾದರೆ ಹಾ. ನಾವು ತಿಳಿಯಬೇಕು ಇವಳು ಸಾಮಾನ್ಯವಾದಂತಹ ತರುಣಿ ಅಲ್ಲ ಎಂಬುದಾಗಿ. ಹಾ. ಮೊದಲು ನಿಮ್ಮ ಸಲಹೆಗಾರ ಹಾಗೂ ಮಂತ್ರಿವರಿಯರಾದಂತಹ ಹಾ. ಸುಗ್ರೀವನನ್ನು ಸಂಧಾನಕ್ಕಾಗಿ ಕಳುಹಿಸಿದಿರಿ. ಹೌದು. ಆಗ ಅಲ್ಲಿಗೆ ಹೋದಂತಹ ಸುಗ್ರೀವನು ದೇವಿಯ ನಗೆ ಚೆಲ್ಲಾಟಕ್ಕೆ ಬಿದ್ದು ಹೋದ. ಹಾ. ದೇವಿಯ ಕರುಣೆಯಿಂದ ಬಿದ್ದವ ಮತ್ತೆ ಎದ್ದು ಬಂದು ನಿಮಗೆ ಇದು ಎಲ್ಲ ಬೇಡ ಎಂದು ಹೇಳಿದ. ಹಾ. ಆದರೂ ನೀವು ಇನ್ನೂ ಕೂಡ ಚಿನ್ನಿಕೋಲು, ಹಾ. ಚೆಂಡು ಬುಗುರಿ ಆಟವಾಡುವಂತಹ ಮಕ್ಕಳ ಹಾಗೆ ಹಠ ಮಾಡುತ್ತಾ ಇದ್ದೀರಿ. ಹಾ. ನಿಮ್ಮ ಆದೇಶವನ್ನು ಪಡೆದು ಮೊದಲು ಯುದ್ಧಕ್ಕೆ ಹೋದವರು ಯಾರು? ಹಾ. ಧೂಮ್ರಾಕ್ಷ, ಅಲ್ಪನೇ ಧೂಮ್ರಲೋಚನನು. ಅಲ್ಪನೇ ಧೂಮ್ರಲೋಚನನು. Oh
ಒಬ್ಬನೇ ಧೂಮ್ರಲೋಚನನು. ಮಾವಯ್ಯ, ಕರ್ತವ್ಯ ಮೊದಲು ನಿಮ್ಮ ಅಪ್ಪಣೆಯನ್ನು ಪಡೆದು ಯುದ್ಧಕ್ಕೆ ಹೋದವ ಯಾರು? ಧೂಮ್ರಾಲೋಚನ. ಧೂಮ್ರಲೋಚನ. ಹಾ. ಅಲ್ಪನೇ ಧೂಮ್ರಲೋಚನನು. ಹಾ. ಒಂದು ಕಾಲದಲ್ಲಿ ಅವನ ಕಣ್ಣಿನ ಹೊಗೆಯಿಂದ ಎಲ್ಲಾ ದೇವತೆಗಳನ್ನು ಗಡಗಡನೆ ನಡುಗಿಸಿದವನು ಎಂದರೆ ಅದು ಧೂಮ್ರಾಕ್ಷ. ಹಾ. ಅವನು ಕಣ್ಣು ಬಿಟ್ಟು ಯುದ್ಧ ಮಾಡಿದ ಎಂದಾದರೆ ಹಾ. ಅವನಿಗೆ ಸೋಲೇ ಇಲ್ಲ ಎಂಬುದು ಅವನಿಗಿರುವಂತಹ ಬಡಬಲ ಆಗಿರುತ್ತದೆ. ಹಾ. ಆದರೆ ದೇವಿಯೊಡನೆ ಯುದ್ಧ ಮಾಡುತ್ತಿರುವಾಗ ಹಾ. ಆ ದೇವಿಯ ಕಾರುಣ್ಯಕ್ಕೆ ಅವನು ಕಣ್ಣು ಮುಚ್ಚಿಬಿಟ್ಟ. ಹಾ. ಆಗ ದೇವಿಯ ಕಣ್ಣಿಂದ ಬಂದಂತಹ ಹಾ. ಅಗ್ನಿ ಸ್ವರೂಪದ ಜ್ವಾಲೆಯಿಂದ ಧೂಮ್ರಾಕ್ಷ ಹತನಾದಂತು ಸತ್ಯ. ಹಾ. ಮತ್ತೆ ಯುದ್ಧಕ್ಕೆ ಹೋದವ ಯಾರು? ಚಂಡಮುಂಡರು. ಚಂಡಮುಂಡರೆಂಬುವಂತಹ ಗಂಡು ಗಲಿಗಳು ಹಾ. ಅಖಂಡವಾದಂತಹ ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡು ಬಂದವರು. ಹಾ. ಯುದ್ಧ ಕಾಲದಲ್ಲಿ ತನ್ನದಾದಂತಹ ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡು ಬಂದಲ್ಲಿ ಹಾ. ಅವರಿಗೆ ಸೋಲೇ ಇಲ್ಲ ಎಂಬುದು ಅವರಿಗಿರುವಂತಹ ಬಡಬಲವಾಗಿರುತ್ತದೆ. ಹಾ. ಆದರೆ ಅವರು ಯುದ್ಧ ಮಾಡುತ್ತಿರುವಾಗ, ಹಾ. ದೇವಿಯೊಡನೆ ಯುದ್ಧ ಮಾಡುತ್ತಿರುವಾಗ ಹಾ. ತನ್ನಿಂದ ತಾನೇ ರೇತಸ್ಖಲನ ನಿರಸರಾಗಿ ಹಾ. ಭ್ರಮನಿರಸರಾಗಿ ಹಾ. ತನ್ನಿಂದ ತಾನೇ ತನ್ನ ಬ್ರಹ್ಮಚರ್ಯವನ್ನು ಕಳಕೊಂಡು ಹಾ. ಹತರಾದಂತು ಸತ್ಯ. ಹಾ. ಇಷ್ಟನ್ನೆಲ್ಲವನ್ನು ನೋಡಿದ ಮೇಲೂ ನಾವು ತಿಳಿಯಬೇಕು, ಹಾ. ಇವರು ಸಾಮಾನ್ಯವಾದಂತಹ ತರುಣಿ ಅಲ್ಲ ಎಂಬುದಾಗಿ. ಹಾ. ಇನ್ನು ಕೊನೆಯದಾಗಿ ನಿಮಗೆ 2 ನೀತಿ ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಹಾ. ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯುದಲಿ, ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲಿ ಒಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ, ಒಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ, ಧಾತ್ರಿಯಲಿ ಕಾರುಣ್ಯದಲ್ಲಿ, ಧಾತ್ರಿಯಲಿ ಜಗಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದೆನ್ನುತ್ತಲೇ, ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದೆನ್ನುತ್ತಲೇ, ನುಡಿಗೆ ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ಆ ಆ ಓ ಮಾವಯ್ಯ, ರಕ್ತಬೀಜ. ಕೊನೆಯದಾಗಿ ನಿಮ್ಮಲ್ಲಿ 2 ನೀತಿ ಮಾತುಗಳನ್ನು ಹೇಳುವಂತಹ ಪರಿಸ್ಥಿತಿ ನನಗೆ ಒದಗಿ ಬಂದಿದೆ. ಏನದು? ನಾನು ನಿಮಗೆ ನೀತಿ ಮಾತುಗಳನ್ನು ಹೇಳುವಷ್ಟು ದೊಡ್ಡವನಲ್ಲ, ಹಾ. ಆದರೆ ಈಗ ಹೇಳುವಂತಹ ಪರಿಸ್ಥಿತಿ ಬಂದಿದೆ. ಹೇಳು. ಮಾವಯ್ಯ, ಹಾ. ನೀವು ಛಲ 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 ಎಂದು ಶಪಥವನ್ನು ಹಾಕಿದ್ದೀರಿ ಅಲ್ಲವೇ? ಹಾ. ಇದರಿಂದ ಏನು ಆಗಿ ಹೋಯಿತು? ಏನಾಯ್ತು? ನಿಮ್ಮ ಈ ಶಪಥದಿಂದ ನಮ್ಮಿಂದ ಚಿಕ್ಕ ವಯಸ್ಸಿನವರೆಲ್ಲರೂ ಮಡಿದು ಹೋದರು. ಹೋಗಲಿ. ಅವರದ್ದಾದಂತಹ ಮನೆಯವರೆಲ್ಲರೂ ಅವರಿಗಾಗಿ ಅಳುತ್ತಾ ಇದ್ದಾರೆ. ಹಾ. ಅವರ ಅಳುವಿಗೆ ಇನ್ನು ಅಳಬೇಡಿ ಎಂದು ಧೈರ್ಯವನ್ನು ತುಂಬುವುದಕ್ಕೆ ಹಾ. ನಾನು, ನೀವು ಹಾಗೂ ನಿಮ್ಮ ತಮ್ಮ ನಿಶುಂಭ ಹಾ. ಇನ್ನು ಬದುಕಬೇಕು. ಹಾ. ನಾವು ತಪ್ಪು ಮಾಡಿದ್ದೇವೆ. ಎಲ್ಲಿ? ತಪ್ಪು ಮಾಡಿದ ಮೇಲೆ ಹಾ. ಅದನ್ನು ಸರಿಪಡಿಸಬೇಕಾದ್ದು ಬುದ್ಧಿವಂತರ ಲಕ್ಷಣ. ಹಾ. ಸತ್ತವರು ಮಾತ್ರ ವರಬಲರೇ? ಹಾ. ಅಲ್ಲವೇ ಅಲ್ಲ. ಹಾ. ನಮಗೂ ವರಬಲವಿದೆ. ಹಾ. ಅದನ್ನು ನಾವು ಉಪಯೋಗಿಸಬೇಕು. ಹೇಗೆ ಉಪಯೋಗಿಸಬೇಕು? ಹೇಗೆ? ಕದಂಬವನಕ್ಕೆ ಹೋಗಿ ಹಾ. ಅಲ್ಲಿ ದೇವಿಯ ಮುಂಭಾಗದಲ್ಲಿ ದೈನ್ಯತೆಯಿಂದ ನಮ್ಮ 2 ಕರಗಳನ್ನು ಜೋಡಿಸಿ, ಹಾ. ನಮ್ಮಿಂದ ಅಕ್ಷಮ್ಯ ಅಪರಾಧ ಆಗಿ ಹೋಯಿತು, ಹಾ. ನಮ್ಮನ್ನು ಕ್ಷಮಿಸು ಎಂದು ಕೇಳಿಕೊಂಡು ಹಾ. ಅವಳ ಕೃಪೆಗೆ ನಾವು ಪಾತ್ರರಾದೆವು ಎಂದಾದರೆ ಹಾ. ಮತ್ತೆ ಈ ಶೋಣಿತಾಪುರವನ್ನು ವಿಜೃಂಭಿಸುವಂತೆ ಮಾಡಬಹುದು. ಹಾಗಾಗಿ ಮಾವಯ್ಯ, ಏನು? ನಿನ್ನ ಈ ಛಲ 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 ಎನ್ನುವಂತಹ ಮಾತನ್ನು ಬಿಡು. ಹಾ. ನಿನಗೆ ನಿನ್ನ ಛಲವೇ ಮುಖ್ಯವಾದರೆ ಹಾ. ಹಿಂದೆ ಹೋದಂತಹ ವಿದ್ಯುನ್ಮಾಲಿಯ ಕಥೆ ಏನಾಯ್ತು? ಏನಾಯ್ತು? ನಮ್ಮ ಮುತ್ತಜ್ಜ ಮಹಿಷಾಸುರನ ಕಥೆ ಏನಾಯ್ತು? ಹಾ.
ಅವನ ಜೊತೆಗಿದ್ದಂತಹ ಶಂಕದುರ್ಗ ಬಿಡಲಾಧ್ಯರ ಕಥೆ ಏನಾಯಿತು? ಹಾ. ಎಲ್ಲರೂ ಛಲ ಛಲ ಎಂದು ಹೋಗಿ ಮಡಿದು ಹೋದದ್ದಂತ ಸತ್ಯ ತಾನೇ? ರಕ್ತ ಬೀಜ ಹಾ, ಆ ಹೆಣ್ಣನ್ನು ನೀನು ಕಣ್ಣಾರೆ ನೋಡಿದವನಲ್ಲ. ಹೌದು. ನಾನು ಹೇಳಿದ ಮಾತನ್ನು ಕೇಳಿ ಅವಳ ಬಗ್ಗೆ ಇಷ್ಟೆಲ್ಲ ಮಾತನ್ನು ಆಡಿದೆ. ಹಾ. ಹೇಳು, ಈಗ ನಿನ್ನ ಕಡೆಯ ನಿರ್ಧಾರವೇನು ಹೇಳು. ಮಾವಯ್ಯ, ಹಾ. ನನ್ನ ಕಡೆಯ ನಿರ್ಧಾರ ಮೊದಲನೆಯದ್ದೇ ನಿರ್ಧಾರ. ಯಾವುದು? ನಾನು ಇಷ್ಟೊತ್ತು ಸರಿಯಾದ್ದನ್ನೇ ಹೇಳಿದ್ದೇನೆ. ಹಾ. ನನ್ನ ಜಾಗದಲ್ಲಿ ಯಾರು ಇರುತ್ತಿದ್ದರು ಹಾ. ಇದನ್ನೇ ಮಾಡುತ್ತಾ ಇದ್ದರು. ಹಾ. ಮಾವಯ್ಯ, ಏನು? ಇನ್ನು ನಿನ್ನ ಈ ಛಲವೆಂಬುದನ್ನು ಬಿಡು. ಹಾ. ಪ್ರಶ್ನೆಯಾಗಿಯೇ ಉಳಿಯಬಾರದು. ಹಾ. ಸರಿಯಾಗಿ ಉತ್ತರಿಸು. ಬಿಡು ನಿನ್ನ ಮೂರ್ಖತೆಯನ್ನು. ಕಬಡ್ಡಿ! ಬಿಡು 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 ನಿಂದಯ ಮುಚ್ಚು ಬಾಯಿ ಮುಚ್ಚು. ಹಾ. ಒಂದು ಮಾತು ಎಂದರೆ ಜಾಗೃತಿ. ಆ? ಯುದ್ಧಕ್ಕೆ ಹೊರಡುತ್ತಿದ್ದ ಕಾಲಕ್ಕೆ ಬಂದು ಹಾ. ನನ್ನನ್ನು ತಡೆದು ಎರಡು ಮಾತುಗಳು ಆಡುವುದಕ್ಕೆ ಅವಕಾಶವನ್ನು ಕೇಳಿದವ ನೀನು. ಹಾ. ಆದರೆ ನೀನು ಆಡಿದ ಮಾತಾದರೂ ಏನು? ಯುದ್ಧ ಬೇಡ ಈ ಎಂಬುದು. ಶುಂಭನ ಎದುರು ನೀತಿ ಮಾತುಗಳನ್ನು ಆಡುತ್ತಾ ಇದೆಯಲ್ಲ. ಹಾ. ಬಿಡಲಿನ ಮಾತುಗಳನ್ನು. ನಿನ್ನ ಬಾಯಿಯಿಂದ ಇಂಥ ಮಾತುಗಳು ಬರುತ್ತದೆ ಎಂಬುದನ್ನು ಕನಸಿನಲ್ಲಿಯೂ ಭಾವಿಸಿದವನಲ್ಲ ಈ ಶುಂಭಾಕ್ಯ. ಆದರೆ ನೀನು ಆಡಿದಂತ ಮಾತು ನಿನ್ನಲ್ಲಿದ್ದಂತ ವಿಶ್ವಾಸವನ್ನೇ ಕಳೆದುಕೊಳ್ಳುವಂತಾಗಿ ಮಾಡಿದ್ದಲ್ಲ. ನೀನು ಹೇಳಿದೆಯಲ್ಲ, ಭೂಮರಾಜನನ್ನು ಗಳಿಸಿಕೊಟ್ಟೆ, ಚಂಡಮರನ್ನು ಗಳಿಸಿಕೊಟ್ಟೆ, ಹಾ. ಅವರೆಲ್ಲರೂ ಮಡಿದು ಹೋದರು. ಹೋಗಲಿ, ಅವರೆಲ್ಲರೂ ಸೇರಬೇಕಾದಂತಹ ಸ್ಥಳವನ್ನೇ ಸೇರಿದ್ದಾರೆ. ಹಾ. ಆದರೆ ಇವರೆಲ್ಲರನ್ನೂ ಕರೆಯುವಾಗಲೂ ನಿನ್ನನ್ನು ಮಾತ್ರ ನಾನು ಕರೆಯಲಿಲ್ಲ. ಯಾಕೆ? ಯಾಕೆ ಬಲ್ಲೆಯ? ಯಾಕೆ? ಮುಂದೊಂದು ದಿನ ಈ ಶೋಣಿತಾಪುರಕ್ಕೆ ಉತ್ತರಾಧಿಕಾರಿ ನೀನು ಆಗಬಲ್ಲೆ ಎಂಬ ವಿಶ್ವಾಸ. ಹೇಗಬಲ್ಲೆಯ? ಹೇಗೆ? 14 ಲೋಕವನ್ನು ನಾನು ಜಯಿಸುವಂತಹ ಕಾಲದಲ್ಲಿ ಹಾ. ನನ್ನ ಒಟ್ಟಿಗೆ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತವ ನೀನು. ನಿನ್ನ ಶಕ್ತಿ ಸಾಮರ್ಥ್ಯವೇನು ಎಂಬುದನ್ನು ಚೆನ್ನಾಗಿ ಬಲ್ಲವನು ನಾನಾಗಿದ್ದೇನೆ. ಹಾ. ಆದ್ದರಿಂದಲೇ ನಿನ್ನನ್ನು ಕರೆಯದೆ ಇಲ್ಲೇ ಉಳಿಸಿದೆ. ಆದರೆ ನಿನ್ನ ಮಾತಿನಿಂದ ನಿನ್ನಲ್ಲಿರುವಂತಹ ವಿಶ್ವಾಸ ಎಲ್ಲವೂ ವ್ಯರ್ಥವಾಗಿ ಹೋಯಿತು. ಹಾ. ಯುದ್ಧಕ್ಕಾಗಿ ನಾನು ಹೊರಡು ನಿಂತವ, ಯುದ್ಧಕ್ಕೆ ಹೆದರಿ, ಮರಣಕ್ಕೆ ಹೆದರಿ ಇಂತಹ ಮಾತುಗಳನ್ನು ನೀನು ಆಡುತ್ತಾ ಇರುವೆಯಲ್ಲ. ಹಾ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಯುದ್ಧಕ್ಕೆ ಹೋಗುವುದಕ್ಕೆ ನಿನಗೆ ಮನಸ್ಸು ಬಾರದಿದ್ದರೆ ಹೆಂಗಸರಂತೆ ಸೀರೆಯನ್ನುಟ್ಟು, ಹಣಕ್ಕೆ ತಿಲಕವನ್ನಿಟ್ಟು, ಕೈಗೆ ಬಳೆಯನ್ನು ತೊಟ್ಟು ಒಳಗಿದ್ದುಕೋ. ಏನೋ? ಇದಿದ್ದೀರೆ ನಿಶ್ಚಯ ನಿಂದಯ ಮನದಲ್ಲಿ ಮಾವಯ್ಯ, ಏನು? ನಿಮ್ಮ ಅಳಿಯನಾದಂತಹ ರಕ್ತ ಬೀಜ ಹೇಳಿ ಅಲ್ಲ, ಈ ದೇಹ ಹಾಗೂ ಈ ಜೀವ ನಿನಗಾಗಿ
ರಕ್ತ ಬೀಜ, ಮಾವಯ್ಯ. ಈಗ ನಿನ್ನ ಮಾತುಗಳನ್ನು ಕೇಳುವಾಗ ಹ. ನನಗೆ ಸಂತೋಷವಾಗುತ್ತಾ ಇದೆ, ಹೆಮ್ಮೆಯಾಗುತ್ತಾ ಇದೆ. ಹ. ನೀನು ನನ್ನ ಅಳಿಯನನ್ನು ಸಂತೋಷದ ಒಪ್ಪಿಕೊಳ್ಳುತ್ತೇನೆ. ಹ. ಆದ್ದರಿಂದಲೇ ಯುದ್ಧಕ್ಕಾಗಿ ಹೊರಟಿದ್ದಂತೆಯಲ್ಲ ನೀನು. ಹೌದು. ಸಂತೋಷವಾಯಿತು. ಇಗೋ 9ರಲ್ಲಿ ರಣವೀರ್ಯವನ್ನು ಇದ್ದಿದ್ದೇನೆ. ಹ. ಹೋಗಿ ಜಯಶೀಲನಾಗಿ ಬಾ. ಜಯಶೀಲ. ನಮೋ ನಮಃ. ನೋಡಿದನು ಕಲಿ ರಕ್ತ ಬೀಜನು, ನೋಡಿದನು ಕಲಿ ರಕ್ತ ಬೀಜನು, ಗಾಢ ಗರುವದಿ ಕುಳಿತ ಶಿವೆಯ ಮಾಡಿದನು ನಮನಗಳ, ಮಾಡಿದನು ನಮನಗಳ, ಮಾಡಲಿನ್ನೇನ ಕಠ, ಮಾಡಲಿನ್ನೇನ ಕಠ, ಶುಂಭನ ಕೂಡೆ ಭಾಷೆಯ ಕೊಟ್ಟು ಬಂದಿಗೆ, ಶುಂಭನ ಕೂಡೆ ಭಾಷೆಯ ಕೊಟ್ಟು ಬಂದಿಗೆ, ಕೇಡು ಇವಳಿಂಬದ್ಧ, ಆದರೂ ಮಾತಾಡಿಸುವೆನೆನುತ್ತ ಇವಳ, ಆದರೂ ಮಾತಾಡಿಸುವೆನೆನುತ್ತ ರಥಾರೂಢಿಗನಾಗಿ ಶೋಣಿತಾಪುರವನ್ನು ಬಿಟ್ಟು ಕದಂಬವನವನ್ನು ಸೇರಿದ್ದೇನೆ. ಆಹಾ, ಇಲ್ಲಿಗೆ ಬಂದ ಮೇಲೆ ನನ್ನ ಮನಸ್ಸು ಬದಲಾಗುವುದಕ್ಕೆ ಪ್ರಾರಂಭವಾಯಿತು. ಇದಕ್ಕೆ ಏನು ಕಾರಣ ಇರಬಹುದು ಎಂಬುದನ್ನು ತಿಳಿಯುವುದಕ್ಕೆ ಮುಂದೆ ಮುಂದೆ ಹೋಗುತ್ತಾ ಇದ್ದೇನೆ. ಅತ್ತ ನೋಡಿದರೆ ಆಹಾ, ಪ್ರಸವ ವೇದನೆಯಿಂದ ಬಳಲುತ್ತಿರುವಂತಹ ಮಂಡುಗಕ್ಕೆ ಘಟ ಸರ್ಪವನ್ನು ಹೆಡೆಯಕ್ಕೆ ರಕ್ಷಣೆ ನೀಡುತ್ತಾ ಇದೆ. ಇತ್ತ ನೋಡಿದರೆ ಹಸು ಹುಲಿ ಎರಡು ಒಂದೇ ಕಡೆಯಲ್ಲಿವೆ. ಇದನ್ನೆಲ್ಲವನ್ನು ನೋಡಿದ ಮೇಲೆ ಇದು ದೇವಿ ಮಹಾತ್ಮೆ ಎನ್ನುವುದು ಸತ್ಯವೇ ಹೌದು. ಇದನ್ನು ವರ್ಣಿಸುವುದಕ್ಕೂ ಅಲ್ಲದಲ್ಲ. ಆಹಾ, ಇದು ಏನು ಮುಂದೆ ಮುಂದೆ ಬರುತ್ತಾ ಇರುವಾಗ ನನ್ನ ನಾಸಿಕಕ್ಕೆ ಹೂಗಳ ಪರಿಮಳವು ಸೂಸುತ್ತಾ ಇದೆಯಲ್ಲ. ಇದು ಕಾಡ ಕಸ್ತೂರಿಯೋ, ನಾಡ ನೈದಿಲೆಯೋ, ನಾಡ ಸಂಪೆಗೆಯೋ, ಕಾಡ ಮಲ್ಲಿಗೆಯೋ ಎಂಬುದೇ ತಿಳಿಯುತ್ತಾ ಇಲ್ಲ. ಇಲ್ಲವಾದಲ್ಲಿ ಧ್ರುವ ನಕ್ಷತ್ರದಲ್ಲಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ರುವ ನಕ್ಷತ್ರ ಉದಯಿಸುವಾಗ ಅದರ ಬೆಳಕನ್ನು ಕಾಣುವುದೇ ಚಂದ ಚಂದ ಚಂದ. ಮಾರುತನ ಪ್ರವೇಶವಿದ್ದಂತಹ ಈ ಜಾಗ ಹೇಗೆ ಇಲ್ಲ. ಅಂತೂ ನನಗೆ ನನ್ನ ಮನಸ್ಸನ್ನು ಬದಲಿಸುವ ಹಾಗೆ ಮಾಡಿದಂತಹ ಆ ತಾಯಿ ಸಾಮಾನ್ಯಳಲ್ಲ ಎಂಬುದನ್ನು ನಾನು ಬಲ್ಲೆ. ನಾನು ತಿಳಿದಂತೆ ಶುಂಭನನ್ನು 14 ಲೋಕದಲ್ಲಿಯೂ ವಧಿಸುವವರು ಯಾರೂ ಇಲ್ಲ. ಆದರೆ 15ನೇ ಲೋಕವೇ ಒಂದು ಸೃಷ್ಟಿಯಾಗಿ ಅಲ್ಲಿ ಅಯೋನಿಜೆಯಾಗಿ ಒದಿಸಬಲ್ಲಂತಹ ಸ್ತ್ರೀಯಿಂದ ಶುಂಭನಿಗೆ ಮರಣ ಎಂಬುದು ಬ್ರಹ್ಮನು ಕೊಟ್ಟಂತಹ ವರ ಆಗಿರುತ್ತದೆ. ಅದು ಆಗುವುದಂತೂ ಸತ್ಯ. ಅಧಪತನ ಅಧಪತನ, ದಾನವ ಕುಲವೇ ಅಧಪತನ ಆಗಲಿ. ಸುಗ್ರೀವನಿಗೆ ವಿಶ್ವರೂಪವನ್ನು ತೋರಿಸಿದಂತಹ ಆ ತಾಯಿ ಧೂಮ್ರಾಕ್ಷನನ್ನು ಸುಟ್ಟು ಧೂಮಾವತಿಯಾಗಿ ಚಂಡಮುಂಡರನ್ನು ಕೊಂದು ಚಂಡಿಕಾದೇವಿಯಾದಳಲ್ಲ. ಇಂತಹ ಘಟಾನುಘಟಿಗಳೇ ಮರಣ ಹೊಂದಿದರು ಎಂದಾದರೆ ಈ ರಕ್ತ ಬೀಜ ಹೊರತುಪಡಿಸಿದವನೇ ಇಲ್ಲವೇ ಅಲ್ಲ. ಆ ತಾಯಿಯನ್ನು ಮಾತನಾಡಿಸಬೇಕು ಎನಿಸುತ್ತಾ ಇದೆ. ಓಹೋ, ಇಷ್ಟೊತ್ತು ಈ ರಕ್ತ ಬೀಜ ಇಲ್ಲಿ ಬದುಕಿದ್ದಕ್ಕೂ ಸಾರ್ಥಕವಾಯಿತು. ಎಂತಹ ದೃಶ್ಯ! ಒಮ್ಮೆ ಭಯಗ್ರಸ್ತನಾಗಿ ಹೋದೆ. ನನ್ನ ಮನಸ್ಸಿನಲ್ಲಿ ಭಕ್ತಿ ಭಾವನೆ ತುಂಬಿ ಬರುತ್ತಾ ಇದೆ. ಇವಳಿಗೆ ಕೈ ಎತ್ತಿ ನಮಿಸಲೇ, ಇಲ್ಲ ಕಟಾರಿ ಹಿಡಿದು ಇವಳನ್ನು ಸೋಲಿಸಿ ದರದರನೆ ರಕ್ತದಾನ ಸಾಮ್ರಾಜ್ಯಕ್ಕೆ ಎಳೆದೊಯ್ಯಲೇ? ಬೇಡ, ಅವಳು ನನ್ನ ತಾಯಿ. ಹೇಗೆ ಅವಳು ನನ್ನ ತಾಯಿ? ಹೇಗೆ ಕಾಮಧೇನುವಿನ 4 ಮೊಲೆಯಿಂದ ಹಾಲನ್ನು ಸುರಿಸಿ 4 ದಾರವೇ ಚಿನ್ನದ ಸರಪಳಿಯಾಗಿ ಮಾರ್ಪಟ್ಟು ತೂಗು ಉಯ್ಯಾಲೆಯನ್ನು ನಿರ್ಮಿತವಾಗಿದೆ. ಅದರ ಅಲಂಕಾರಕ್ಕಾಗಿ ಗುಲಾಬಿ, ಡೇರೆ, ರುದ್ರಾಷ್ಟಿ, ಶಂಖಪುಷ್ಪ, ಸುಗಂಧರಾಜ, ಕೇತಗೆ, ಕೆಂಡಸಂಪಿಗೆ, ಕರವೀರ, ಅರವಿಂದ, ಸುಗೋಳಿ, ಸುಭಿಕ್ಷ ಮುಂತಾದ ಹೂಗಳಿಂದ ಅಲಂಕಾರಗೊಂಡಿದೆ. ಅಷ್ಟೇ ಅಲ್ಲದೆ ತನ್ನ ತಲೆಯಲ್ಲಿ ಶೋಭಿಸುವುದಕ್ಕೆ ಮಲ್ಲಿಗೆ, ಜಾಜಿ, ಸಂಪಗೆ, ಸಿಂಗಾರಗಳಿಂದ ಶೋಭಿಸುತ್ತಾ ಇದ್ದಾಳೆ.
ಮುಖದಲ್ಲಿ ಮಂದಹಾಸ ಮೂಡಿದೆ, ಕಣ್ಣುಗಳಲ್ಲಿ ರೌದ್ರಾವತಾರಗಳಿವೆ, ಎರಡು ಕೈಗಳಲ್ಲಿ ಭೀಭತ್ಸ ಸನ್ನಿವೇಶಗಳನ್ನು ಉಂಟು ಮಾಡಿದ್ದಾಳೆ ಈ ತಾಯಿ. ಓಹೋ, ಐರಾವತದಲ್ಲಿ ವಿಜೃಂಭಣೆಯಿಂದ ಕುಳಿತಂತೆ ಈ ತೂಗು ಉಯ್ಯಾಲೆಯಲ್ಲಿ ಕುಳಿತಿದ್ದಾಳೆ. ಅಷ್ಟೂ ಅಲ್ಲದೆ ತನ್ನ ಈ ಉಯ್ಯಾಲೆ ಇನ್ನು ವಿಜೃಂಭಿಸುವುದಕ್ಕಾಗಿ ಅದರ 4 ಚಿನ್ನದ ಸರಪಳಿಗಳಿಗೆ ಕದನ, ವದನ, ಮದನ, ಸಿಂಚನ ಎಂದು ಅವಳೇ ನಾಮಕರಣ ಮಾಡಿದ್ದಾಳೆ. ಆಯ್ಕೆ ಮಾತ್ರ ನಮಗೆ ಬಿಟ್ಟದ್ದು. ಅರ್ಥ, ನೀವು ಕದನಕ್ಕಾದರೂ ಬನ್ನಿ, ಇಲ್ಲವಾದಲ್ಲಿ ಮಂದವದನ ಕೇಳಲಿಕ್ಕೆ ಬನ್ನಿ. ಅರ್ಥ, ಮಂದವದನೆಯಾಗಿ ಬನ್ನಿ, ಇಲ್ಲವಾದರೆ ಮದನ ಕೇಳಲಿಕ್ಕಾದರೂ ಬನ್ನಿ. ಯುದ್ಧದಲ್ಲಿ ಅವಳನ್ನು ಸೋಲಿಸಿ ಮದನವನ್ನು ಕೇಳಿ, ಇಲ್ಲವಾದಲ್ಲಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಎನ್ನುವ ಸಿಂಚನವನ್ನು ಹಬ್ಬಿಸಲು ಅವಳು ಸಿದ್ಧ ಎನ್ನುವ ವಾಗ್ವಾದವನ್ನು ಹರಡಿದ್ದಾಳೆ. ಇವಳನ್ನು ನನಗೆ ಮಾತನಾಡಿಸಬೇಕು ಎನಿಸುತ್ತಾ ಇದೆ. ಹೇಗೆ ಮಾತನಾಡಿಸುವುದು? ಹೌದು, ಮಾನಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಂತಹ ತರುಣಿಗೆ ಲೋಕವು ಮಾಯಿನಿ ಎಂದು ಕರೆದಿದೆ. ನಾನು ಇವಳನ್ನು ಹಾಗೆ ಕರೆಯುತ್ತೇನೆ. ಓ ತಾಯೇ, ಏನಾಂಕ ನಿಭವತೆ ನೀನೇ ಯಮಗೆ ಸಾನುರಾಗದಿ ಭರಿಸದೆ ಶೌರ್ಯದಿಯು ಸಾನುರಾಗದಿ ಭರಿಸದೆ ಶೌರ್ಯದಿಯು ಶೌರ್ಯ ಬಯಸಿದರೆ ಸಾನುರಾಗದಿ ಭರಿಸದೆ ಬಯಸಿದರೆ ನಮೋ ನಮಃ. ಶುಂಭನ ಆಜ್ಞೆಯನ್ನು ಹೊತ್ತು ಬಂದು ಅವನ ಅಳಿಯ ಹಾಗೂ ಅವನ ಮಂತ್ರಿಯೂ ಆದಂತಹ ರಕ್ತಬೀಜ ಎಂದರೆ ನಾನೇ. ನಾನು ಈಗ ನಿನ್ನ ಭಕ್ತನಾಗಿ ಬಂದಿದ್ದೇನೆ. ನಿನ್ನ ಭಕ್ತನಾಗಿ ಬಂದು ಶುಂಭನ ಮಾತನ್ನು ಹೇಳುವುದಕ್ಕೆ ಅನುವಾಗಿದ್ದೇನೆ. ಈಗ ನಾನು ತುಳಸಿಯಷ್ಟು ಪಾವಿತ್ರತೆಯಿಂದ ಇರುವಂತಹ ನನ್ನ ಮನಸ್ಸಿನ ಅಂತಃಕರಣದಲ್ಲಿರುವಂತಹ ಮಾತನ್ನು ಹೇಳಲು ಅನುವಾಗಿದ್ದೇನೆ. ನಾನು ಮಸಣದ ತುಳಸಿಯೋ, ಕಟ್ಟೆ ಇಲ್ಲದ ತುಳಸಿಯೋ, ಕಾಡ ತುಳಸಿಯೋ, ಪೂಜೆಯ ತುಳಸಿಯೋ, ಅದನ್ನು ಅರ್ಥೈಸಬೇಕಾದ್ದು ನೀನು. ಓ ತಾಯೇ, ಹೆಣ್ಣಿಗೆ ಒಂಟಿತನ ಎನ್ನುವುದು ಮುಖ್ಯವಲ್ಲ, ಅದು ಸಾಧು ಅಲ್ಲ. ಹೆಣ್ಣು ಎಂದರೆ 5 ಗುಣಗಳನ್ನು ಹೊಂದಿರಬೇಕು: ವಿಕೃತಿ, ಶ್ರುತಿ, ಗತಿ, ಮತಿ, ಆಕೃತಿ. ವಿಕೃತಿ ಎಂದರೆ ಬಂಗಾರದ ಬಣ್ಣವನ್ನು ಹೊಂದಿರಬೇಕು. ಶ್ರುತಿ ಎಂದರೆ ಇಂಪಾದ ಧ್ವನಿ ಹೊಂದಿರಬೇಕು. ಇನ್ನು ಗತಿ ಎಂದರೆ ಮದಭರಿತವಾದಂತಹ ಆನೆಯಂತಿರಬೇಕು. ಇನ್ನು ಮತಿ ಎಂದರೆ ವಿದ್ವತ್ ಭೂಷಣೆಯನ್ನು ಕಂಗೊಳಿಸುತ್ತಿರಬೇಕು. ಇನ್ನು ಆಕೃತಿ ಎಂದರೆ ಸುರೇಖ ಆಕೃತಿಯಲ್ಲಿ ಇರಬೇಕು. ಈ 5ರಲ್ಲಿ 4 ಸರಿ ಇದ್ದು
ಮತಿ ಎನ್ನುವುದು ನನಗೆ ಸ್ವಲ್ಪ ಕಡಿಮೆಯಾಗಿರುತ್ತದೋ ಏನೋ. ಹೇಗೆ? ಹೇಗೆ ಎಂದರೆ ಈ 14 ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿಯೂ ಅಲ್ಲ, ಎಲ್ಲ 14 ಲೋಕದಲ್ಲಿಯೂ ಶುಂಭಧರೆಗಳು ತನ್ನ ಪ್ರಖ್ಯಾತಿಯಿಂದ ಎಲ್ಲ 14 ಲೋಕವನ್ನು ಆಳುತ್ತಾ ಇದ್ದಾನೆ ಎಂದಾದ ಮೇಲೆ ಈ 14 ಲೋಕಕ್ಕೆ ಸಂಬಂಧಿಸಿದಂತಹ ಭೂಮಂಡಲದಲ್ಲಿ ಒಂದು ಅನರ್ಘ್ಯ ರತ್ನ ಒಂದು ಬೆಳಕಿಗೆ ಬಂದಲ್ಲಿ ಅದು ಮಹಾರಾಜನ ಭಂಡಾರ ಸೇರಬೇಕಾದಂತೂ ಹೌದು ಅಲ್ಲವೇ? ಈಗ ಕದಂಬವನ ಎನ್ನುವುದು ತುಹಿನಾದ್ರಿಯ ಗಿರಿಯ ತಪ್ಪಲಲ್ಲಿದ್ದರೂ ನನ್ನ ಮಾವನ ಆಳ್ವಿಕೆಗೆ ಒಳಪಟ್ಟದ್ದು ಎಂದಾದ ಮೇಲೆ ಆ ಅನರ್ಘ್ಯ ರತ್ನ ನೀನು, ನಿನ್ನನ್ನು ಅವರ ಮುಡಿಗೇರಿಸಿಕೊಳ್ಳಬೇಕಾದ್ದು ಅವರ ಕರ್ತವ್ಯ. ನೀನು ಕಾರುಣ್ಯ ಸಿಂಧು, ನಾವು ಅದರಲ್ಲಿ ಇರುವಂತಹ ಒಂದು ಬಿಂದು. ನೀನು ಇನ್ನು ಶುಂಭನೊಡನೆ ವಿವಾಹವಾಗಿ ಅವನೊಂದಿಗೆ ಒಂದಾಗಿ 16 ಮಕ್ಕಳನ್ನು ಹಡೆದು ಈ ದಾನವ ಕುಲವನ್ನು ಉದ್ಧರಿಸಿದಲ್ಲಿಗೆ ಮತಿ ಎನ್ನುವುದು ಪೂರ್ಣವಾಗಿರುತ್ತದೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಎನ್ನುವ ಹಾಗೆ ಹೇಗೆ ಮೋಡದ ಮರೆಯಲ್ಲಿರುವಂತಹ ನೀರು ಮಳೆಯ ರೂಪವಾಗಿ ಭೂಮಿಗೆ ಬಿದ್ದು ನದಿಯ ರೂಪವಾಗಿ ಹರಿದು ಸಮುದ್ರವನ್ನು ಸೇರುತ್ತದೆ, ಅದೇ ರೀತಿಯಲ್ಲಿ ಹೆಣ್ಣಿನ ಬದುಕು ಕೂಡ ಯಾರದ್ದೋ ಮನೆಯಲ್ಲಿ ಯೋಗ್ಯವಾದಂತಹ ತಂದೆಗೆ ತತ್ಪುತ್ರಿ ಎನಿಸಿಕೊಂಡು, ಯೋಗ್ಯವಾದಂತಹ ಗುರುವಿಗೆ ಶಿಷ್ಯ ಎನಿಸಿಕೊಂಡು, ಯೋಗ್ಯವರನ್ನ ಕರಪಿಡಿದು ದಾಂಪತ್ಯಕ್ಕೆ ಕಾಲ ನೀಡುತ್ತಾಳೆ. ತನ್ಮೂಲಕ ಸತ್ಪುತ್ರರನ್ನು ಪಡೆದು ಸಂಸಾರ ಶರಧಿಯನ್ನು ಉದ್ಧರಿಸಿ ಸಾಹಿತ್ಯ ಪದವಿಯನ್ನು ಪಡೆಯುವ ಕಾಂಚನದಲ್ಲಿರುತ್ತಾರೆ, ಅಂದರೆ ಆಸೆಯಲ್ಲಿರುತ್ತಾರೆ. ಅದು ನಿನಗೂ ಅನ್ವಯಿಸುತ್ತದೆ. ನಿನಗೆ ಇದು ಬೇರೆ ಒಂದು ಸ್ವರ್ಣ ಪಲ್ಲಕ್ಕಿಯನ್ನು ತಂದಿದ್ದೇನೆ. ನಿನ್ನನ್ನು ಶುಂಭನೊಡನೆ ವಿವಾಹ ಮಾಡಿ ಅತ್ತೆಯ ಅಂದವನ್ನು ಕಾಣುತ್ತೇನೆ. ಇದಕ್ಕೆ ನಿನ್ನ ಅಭಿಪ್ರಾಯವಾದರೂ ಏನು? ತಾಯೇ, ಉತ್ತಮವಾದ ಸಲಹೆಗಳನ್ನು ನೀನು ನೀಡುತ್ತಾ ಬಂದವನಿದ್ದಿ. ಹೆಣ್ಣಿಗೆ 5 ಗುಣಗಳು ಬೇಕು ಎಂಬುದಾಗಿ, ಅದರಲ್ಲಿ 4 ಗುಣಗಳಿದೆ, ಒಂದು ಗುಣ ಇಲ್ಲ ಎಂಬುದಾಗಿ, ಹೆಣ್ಣಾದವಳು ಹೇಗೆ ಬದುಕಬೇಕು ಎಂಬುದನ್ನು ನೀನು ಚೆನ್ನಾಗಿಯೇ ತೋರಿಸಿಕೊಟ್ಟವನಿದ್ದಿ. ಹಾಗಾದರೆ ಹೆಣ್ಣೊಬ್ಬಳು ತನ್ನ ಮಕ್ಕಳನ್ನು ಹೆತ್ತು ಅವಳೇ ಮೊದಲ ಪಾಠಶಾಲೆಯಾಗಿ ಅವರಿಗೆ ಶಿಕ್ಷಕನಾಗಿ ಶಿಕ್ಷಕಿಯಾಗಿ ಕಲಿಸುವುದು ಅವಳೇ ತಾನೇ? ಅವಳೇ ಕಲಿಸುತ್ತಾ ಇದ್ದಾಳೆ ಎಂದಾದರೆ ಅವಳ ಅಡಿಗೆ ಬಂದು ಅವರಾಗಿ ಬಂದು ನೆರವೇರಿಕೊಳ್ಳಬೇಕು. ಮಾತ್ರವಲ್ಲ, 4 ಗುಣಗಳು ನನ್ನಲ್ಲಿ ಸರಿ ಇದೆ ಎಂಬುದಾಗಿ ನೀನು ಹೇಳುತ್ತೀ ಎಂದಾದರೆ 5ನೇ ಗುಣವು ಸರಿ ಇದೆ ಅಂತ ನಾನು ತೀರ್ಮಾನ ಮಾಡಿಯೇ ಬಂದು ಇಲ್ಲಿ ಕುಳಿತವಳಿದ್ದೇನೆ. ಮಾತ್ರವಲ್ಲ, ನೀನು ಹೇಳಿದ್ದೇನು 14 ಲೋಕವನ್ನು ಶುಂಭದ ದಾನವ ಮೆರೆಸುತ್ತಾ ಇದ್ದಾನೆ ಎಂಬುದಾಗಿ. ಹೇಗೆ ಮೆರೆಸಿದ ಎಂಬುದನ್ನು ನೀನು ಚೆನ್ನಾಗಿ ನೋಡಬೇಕು. 14 ಲೋಕದಲ್ಲಿ ಕೇವಲ ದಾನವ ಸಾಮ್ರಾಜ್ಯವನ್ನೇ ಮೆರೆಸುತ್ತಾನೆ ಹೊರತು ಉಳಿದವರಿಗೆ ಕೊಡುವ ಕಷ್ಟವನ್ನು ನೀನು ನೋಡಿದ್ದೀಯೋ? ಆದ್ದರಿಂದ ನಾನು ಬಂದವಳು ಹೆಣ್ಣು ಎಂಬ ಭಾವದಿಂದಲೇ ನೀನಿದ್ದೀ ಎಂದಾದರೆ ಎಳವಿಯಿಂದಲೇ ಶಪಥವನ್ನು ಗೈದು ಬಂದಿದ್ದೇನೆ ಎಂಬುದಾಗಿ ನಿನ್ನ ಹಿಂದೆ ಬಂದವರಿಗೂ ಆಡಿ ಅವನ ಕಿವಿಗೆ ತಲುಪುವಂತೆ ಮಾಡಿದವಳು ಇದ್ದೇನೆ. ಅದನ್ನು ಬಿಟ್ಟು ಶಪಥವ ಬಿಟ್ಟು ಮುಂದುವರಿಯುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಯಾಕೆ ಇಂತಹ ಮಾತು? ವಿಕ್ರಮವಾದು ಮೆರೆಯದು ಇದುವೇ ನಿನ್ನ ಕೊನೆಯ ನಿರ್ಧಾರವೋ? ನಿನಗೆ ಯುದ್ಧವೇ ಬೇಕೋ? ಶಪಥವೇ ಹಾಗಿರುವಾಗ ಅದನ್ನು ಮುರಿದು ಮುಂದೆ ಹೋಗುವುದಕ್ಕೆ ಸಾಧ್ಯವಿಲ್ಲವೆಂಬುದಾಗಿ ಖಡಾಖಂಡಿತವಾಗಿ ಹೇಳಿದವಳಿದ್ದೇನೆ ಎಂದಾದರೆ ಅದರಲ್ಲಿ ಮತ್ತೊಂದು ಮಾತು ಇಲ್ಲ ಎಂಬುದಾಗಿ ಅಲ್ವಾ ಹೇಳುವುದು? ಆಗಲಿ. ಹಾಗಾದರೆ ಪ್ರದಕ್ಷಿಣೆ ರೂಪದಲ್ಲಿರುವಂತಹ ಕದನ, ವದನ, ಮದನ, ಸಿಂಚನ ಎನ್ನುವಂತಹ ಈ ಉಯ್ಯಾಲೆಯನ್ನು ತಿರಸ್ಕರಿಸಿದ್ದೇನೆ. ಅಪ್ರದಕ್ಷಿಣೆಯಾಗಿ ಬಂದು ಸಿಂಚನ, ಮದನ, ವದನ, ಕದನ ಎಂದು ಅಪ್ರದಕ್ಷಿಣೆಯಾಗಿ ಬರುತ್ತಾ ಇದ್ದೇನೆ. ನೀನು ಕೈ ಇಟ್ಟಂತಹ ಕದನ ಎನ್ನುವಂತಹ ಚಿನ್ನದ ಸರಪಳಿಗೆ
ನಾನು ಕೈ ಇಟ್ಟಿದ್ದೇನೆ, ನಿನ್ನ ಆಶೀರ್ವಾದವನ್ನು ಬೇಡಿದ್ದೇನೆ. ಅಧಿಕನೋ ನೀನು ರಕ್ತ ಬೀಜಕ್ಕೆ ಅಧಿಕನು ಸಮರ ರಕ್ತ ಬೀಜಾಖ್ಯ ತಾಯೇ, ಹಿಂದೆ ಬಂದವರಂತೆ ಅಲ್ಲ ನೀವು ಎಂಬುದನ್ನು ಚೆನ್ನಾಗಿ ಬಲ್ಲೆ. ಹ, ಆದರೆ ಶುಂಭದನೆಯ ಹಾಳಾಗಿ ನೀನು ಬಂದು ಅವರಲ್ಲಿ ನೀನು ಅಧಿಕ ಸಮರ್ಥನೆಂತೆ ಎಂಬುದಾಗಿ ಭಾವಿಸಿದವಳಿದ್ದೇನೆ. ಹ, ಹಾಗೆಂದು ನೋಡಿದರೆ ಬಂದದ್ದು ನೀನು ನನ್ನ ದಾಸನಾಗಿ ಮಾತ್ರವಲ್ಲ, ನನಗೆ ಪ್ರದಕ್ಷಿಣೆ ಬಂದು ನನ್ನಲ್ಲಿ ಬೇಡುತ್ತಾ ಇದ್ದೀ ಎಂದಾದರೆ ನಿನ್ನ ಆ ಅಧಿಕ ಬಲವು ಎಲ್ಲಿಗೆ ಹೋಯಿತು? ಆ ನಿನ್ನ ಬಲವಿದ್ದರೆ ತೋರಿಸು, ಹೊರತು ನಿನ್ನ ಈ ದಯ ದಾಕ್ಷಿಣ್ಯದಿಂದಲಾಗಿ ನಾನು ಬರುವವಳೇನೂ ಅಲ್ಲ. ನಿನ್ನ ಸಾಮರ್ಥ್ಯವೇನಿದೆಯೋ ಅದನ್ನು ನನ್ನ ಮುಂದೆ ಹೌದು. ಇದು ನನ್ನ ಈ ಚಂದ್ರಾಯುಧವನ್ನು ಹಿಡಿದಿದ್ದೇನೆ, ನೀನು ಹಿಡಿದಂತಹ ಈ ಕದನ ಎನ್ನುವಂತಹ ಚಿನ್ನದ ಸರಪಳಿಯನ್ನು ಕಡಿದಿದ್ದೇನೆ. ಇದು ಬಿದ್ದಂತಹ ನಿನ್ನ ಈ ಮುಡಿಗೆ ಕೈ ಹಾಕಿ ದರ ದರನೆ ರಕ್ತದಾನ ಸಾಮ್ರಾಜ್ಯಕ್ಕೆ ಎಳೆದೊಯ್ಯುತ್ತೇನೆ. ಬಾ ಮುಂದೆ. ಸಪ್ತ ಮಾತೃಕೆಯರು ಸರಾಗದಲ್ಲಿ ಇವರಲ್ಲಿ ಅದೆಷ್ಟೋ ದಿನಗಳಿಂದ ಹೋರಾಟ ಮಾಡಿದರು, ಜಯಾಪಜಯಗಳು ಬರುವುದಿಲ್ಲ ಎಂದಾದರೆ ಇದಕ್ಕೆ ಕಾರಣ ಏನು? ಮಗನೆಂಬ ಭಾವ ಬಂತು. ಅವ ಬಂದಾಗಿ ಮೊದಲಾಗಿ ಬಂಧಿಸಿದ್ದು ಅಮ್ಮ ಎಂಬುದಾಗಿ ಅಲ್ವೇ? ಆದ್ದರಿಂದಲೋ ಏನು ಮಮಕಾರವು ಒದಗಿ ಬಂದುದರಿಂದಲೋ ಜಯಾಪಜಯವು ಯಾರಿಗೂ ಬರದಂತಹ ಸಮಯ. ಆಯಾಸವಾಗಿದೆ. ನನ್ನ ಶರೀರವನ್ನು ತೊಡಗಿ ಸಪ್ತ ಶೋಣಿತ ಜನಪದವ ಸೋಂಕಿದರೆ ದೈತ್ಯರು ಕೋಟಿ ಸಂಖ್ಯೆಯಲ್ಲಿ. ಏನು ಮಾಡಿದ್ರು? ಒಮ್ಮಿನೊಮ್ಮೆಗೆ ಸತ್ತ ಮಾತೃಕೆಯರನ್ನು ಸೃಷ್ಟಿಸಿ ಅದರಲ್ಲಿ ಜ್ಯೇಷ್ಠವರಾದಂತಹ ಇಂದ್ರಾಣಿ ಎಂಬುವಳಿಂದ ವಜ್ರಾಯುಧದಿಂದ ನನ್ನ ಹಣೆಗೆ ಹೊಡೆದಿರುತ್ತವೆ. ಆಗಲಿ, ಇವಳಿಗೆ ಏನು ಗೊತ್ತು ಬ್ರಹ್ಮನು ನನಗೆ ಕೊಟ್ಟ ವರ ಏನು ಎಂಬುದು? ನನ್ನ ಒಂದು ಬಿಂದು ರಕ್ತ ಈ ಭೂಮಿಗೆ ಬಿದ್ದರೆ ಕೋಟಿ ಕೋಟಿ ಸಂಖ್ಯೆಯ ರಕ್ತ ಬೀಜರು ಜನಿಸುತ್ತಾರೆ ಎಂಬುದಾಗಿ. ಇನ್ನು ಹುಟ್ಟಿದಂತಹ ರಕ್ತ ಬೀಜರು ಇವಳನ್ನು ಬಿಡುತ್ತಾರಾ? ಇಲ್ಲವೇ ಇಲ್ಲ. ಅದಕ್ಕಾಗಿ ಇದು ನನ್ನ ಒಂದು ಬಿಂದು ರಕ್ತವನ್ನು ಈ ಭೂಮಿಗೆ ಚಿಮ್ಮಿ ಬಿಡುತ್ತೇನೆ. ಧರಿಸಿ ಘೋರಾಕಾರ ಮೆರೆವ ರಸನೆಯ ಚಾಚಿ ಹೀರಿ ರಕ್ತವನ್ನೆಲ್ಲ ದಾನವರನ್ನು ನಿಶ್ಚಯಿಸಿ ಮೆರೆವ ರಕ್ತೇಶ್ವರಿಯ ದೇಹವಂ ಧರಿಸುತ್ತ ಸುರುಗಳಂದರಿಂದಂ ಹರಿಸಿ ರಕ್ತ ಬೀಜನ ತರಿದಳೇನೆಂಬೆ ಅದ್ಭುತವನು. ಏನು ಮಾಡ್ತಾ ಇದ್ದಾನೆ? ಒಂದು ರಕ್ತವು ಇವನಿಂದಲಾಗಿ ಶೋಣಿತವನ್ನು ಈ ಭೂಮಿಯನ್ನು ತಲುಪಿತು ಎಂದಾದರೆ ಕೋಟಿ ಸಂಖ್ಯೆಯಲ್ಲಿ ರಕ್ತ ಬೀಜಗಳು ಉದ್ಭವಿಸಬಹುದು. ಹಾಗೆ ಉದ್ಭವಿಸುವುದಕ್ಕೆ ಒಂದು ವೇಳೆ ಬಂತು ಎಂದಾದರೆ ಅದನ್ನು ತಡೆಯಲೇಬೇಕು. ಅದಕ್ಕಾಗಿ ಒಮ್ಮಿಂದೊಮ್ಮೆಲೆ ರಕ್ತೇಶ್ವರಿಯಾಗಿ ನಾಲಗೆಯನ್ನು ಚಾಚಿ ಅವರ ರಕ್ತವನ್ನು ಹೀರಿ ಬಿಡುತ್ತದೆ.
ಮತ್ತೆ ಸಮರಕ್ಕೆ ಎಂತ ವಾರ್ತೆಯನ್ನು ಕೇಳಿಬಿಟ್ಟೆ. ರಣರಂಗಕ್ಕೆ ಹೊರಟು ಹೋದವನು ರಕ್ತ ಬೀಜ. ಆದರೆ ಈಗ ಹೇಳಿದಂತ ವಾರ್ತೆ ರಕ್ತ ಬೀಜನನ್ನು ಆ ತರುಣಿ ಕೊಂದು ಬಿಟ್ಟಳಂತೆ. ಅಪ್ಪಪ್ಪ ಅವಳ ಸೊಕ್ಕೆ, ಅವಳ ಅಹಂಕಾರ, ಅವಳ ಸೊಕ್ಕು ತಲೆಗೇರಿ ಹೋಗಿದೆ. ಅವಳ ತಲೆಗೇರಿದ ಪಿತ್ತವನ್ನು ಇಳಿಸುವುದಕ್ಕಾಗಿ ಮಣಿರಥವನ್ನು ಏರಿಕೊಂಡು ನಾನೇ ಹೋಗ್ತೇನೆ. ಮೆಚ್ಚಿದೆ. ಯಾಕೆ ಬಲ್ಲೆಯ? ನನ್ನ ಅಧೀನದಲ್ಲಿರುವಂತಹ ಈ ಕದಂಬಾವನಕ್ಕೆ ಗಂಡುಗಳಿಗಳೇ ಹೋಗುವುದಕ್ಕೆ ಹಿಂಜರಿಯುತ್ತಾರೆ. ಅಂಥದರಲ್ಲಿ ಒಬ್ಬಳಾಕೆ ಹೆಣ್ಣು ನೀನು ಈ ಕದಂಬಾವನದಲ್ಲಿ ಕೊಂದು ಕುಳಿತು ಉಯ್ಯಾಲೆಯನ್ನು ಕಟ್ಟಿ ಈ ವನಕ್ಕೆಲ್ಲ ಬೆಳಕನ್ನು ಪ್ರಸರಿಸಿದವಳು. ಅದಕ್ಕೆ ನಾನು ಮೆಚ್ಚಿದೆ ಎಂದೆ. ಮತ್ತೇನು? ಚಂಡಮುಂಡರು ನಿನ್ನನ್ನು ಕಂಡು ನನ್ನಲ್ಲಿ ಬಂದು ಹೇಳಿದಾಗ ನಿನ್ನನ್ನು ವರಿಸುವ ತೀರ್ಮಾನವನ್ನು ಮಾಡಿಕೊಂಡು ಅದೆಷ್ಟೋ ವೀರಾದಿವೀರರನ್ನು ನಿನ್ನ ಬಳಿಗೆ ಕಳಿಸಿಕೊಟ್ಟವನು ಈ ಶುಂಭಾಗ್ಯ. ಆದರೆ ಬಂದಂತ ಎಲ್ಲರನ್ನು ಹರಿದು ಬಿಟ್ಟೆ. ಹೆಣ್ಣಾಗಿ ನೀನು ಈ ರೀತಿ ಎಸಗಿದೆ ಎಂದಾದರೆ 14 ಲೋಕದ ಕಂಡು ನಾನು 14 ಲೋಕವು ನನ್ನ ಅಧೀನದಲ್ಲಿರುವಾಗ ಅಲ್ಲದೆ ಈ ಕದಂಬಾವನವು ನನ್ನ ಅಧೀನದಲ್ಲಿದೆ. ಇದರಲ್ಲಿ ನೀನು ಬಂದು ಕುಳಿತಾಗ ನೀನು ನನ್ನವಳಾಗಿ ಬಿಟ್ಟೆ, ನನ್ನ ಅಧೀನಕ್ಕೆ ಒಳಗೆ ಪಟ್ಟೆ ನೀನು. ಆದ್ದರಿಂದ ನಿನ್ನನ್ನು ಮದುವೆಯಾಗುವುದಕ್ಕೆ ಬಯಸಿದವನು. ಎಲ್ಲಾ ಹೆಣ್ಣೆ, ಇನ್ನೂ ಸಾರಿ ಹೇಳುತ್ತಾ ಇದ್ದೇನೆ, ನೇರವಾಗಿ ನಾನೇ ಬಂದಿದ್ದೇನೆ. ಒಳ್ಳೆಯ ಮಾತಿನಲ್ಲಿ ಈ ಕುಂಭಾಗ್ಯನನ್ನು ವರಿಸಿ ನನ್ನ ವಾಮಭಾಗವನ್ನು ಅಲಂಕರಿಸೋಕೆ ಮನಸ್ಸು ಮಾಡು. ಸಮಯ ಸಿಕ್ಕಿತು. ಏನು ವರಿಸುವ ಮನವಿದ್ದವನು ಏನು ವರಿಸುವ ಮನವಿದ್ದ ನಿನಗೆ ಬರುವುದಕ್ಕಾಗಿ ಮುಹೂರ್ತ ಸಿಕ್ಕಿದ್ದು ಈಗ. ಎಲ್ಲರನ್ನೂ ಕಳುಹಿಸಿಕೊಟ್ಟು ಕೊನೆಗೆ ನೀನು ಬಾಸಿಂಗವನ್ನು ಕಟ್ಟಿಕೊಂಡು ಬಂದಿದ್ದೇನು? ಹೌದು. ಅಯ್ಯ, ಏನು ನನ್ನ ಶಪಥವೇನು ಎಂಬುದನ್ನು ಮೊದಲೇ ಹೇಳಿ ಕಳುಹಿಸಿದವಳಿದ್ದು. ಬಲ್ಲೆ,
ಆ ರೀತಿಯನ್ನೇ ನೀನು ಒಪ್ಪುತ್ತಿ ಎಂದಾದರೆ ಹಾ ನನ್ನನ್ನು ಮದುವೆಯಾಗಬೇಕೆಂಬ ಒಂದೇ ಮನಸ್ಸು ನಿನ್ನದ್ದು ಹೌದಾಗಿದ್ದರೆ ಹಾ ಮೊದಲೇ ನಿನಗೆ ಬರಬಹುದಿತ್ತಲ್ಲ. ಹಾ ಒಂದು ವೇಳೆ ನೀನು ಮೊದಲೇ ಬಂದವನು ಎಂದಾದರೆ ಹಾ ನನ್ನ ಶಪಥದಂತೆ ನೀನು ನನ್ನನ್ನು ಜಯಿಸಿದಿ ಎಂದಾದರೆ ಹಾ ನಾನು ನಿನ್ನನ್ನು ಮದುವೆಯಾಗುತ್ತಲೇ ಇದ್ದೆ. ಹಾ ಮಾತ್ರವಲ್ಲ, ಇಷ್ಟೆಲ್ಲ ಮಾರಣ ಹೋಮಗಳು ನಡೆಯುತ್ತಿರಲಿಲ್ಲ ತಾನೆ. ಹಾ ಕೊನೆಗೆ ಬಂದು ಹ್ಮ್ ನನ್ನನ್ನು ಮದುವೆಯಾಗು ಎಂಬುದಾಗಿ ನೀನು ಹೇಳಿದಾಗ ಹಾ ನನ್ನ ಶಪಥವನ್ನು ಬಿಡುವುದಕ್ಕೇನು ಸಾಧ್ಯವಿಲ್ಲ. ಹಾ. ಮಾತ್ರವಲ್ಲ, ನಿನ್ನ ದಾನವ ಕುಲದಲ್ಲಿ ಇರುವಂತಹ ಎಲ್ಲರನ್ನೂ ನೀನು ಯಾವ ಪುರಕ್ಕೆ ತಲುಪಿಸುವುದಕ್ಕೆ ನೀನಾಗಿ ಮುಂದೆ ನಿಂತಿದ್ದೀಯೋ ಹಾ. ಅದೇ ಹೋದ ದಾರಿ ನಿನಗೂ ಆದೀತು. ಹಾ. ಅದಲ್ಲ, ನನ್ನನ್ನು ಒಲಿಸಲೇಬೇಕು ಎಂದಾದರೆ ಹಾ ಹಿಡಿದ ಆಯುಧ ಇದೆ ತಾನೆ. ಹಾ ಮಾತು ಮಾತಿಗೂ ಹೆಣ್ಣು 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 ಎಂಬುದಾಗಿ ಹೇಳ್ತಿದ್ದಾರೆ. ಹಾ ಹೆಣ್ಣೆಂದರೆ ಏನು ಎಂಬುದನ್ನು ಹಾ ಈ ತನಕ ತೋರಿಸಿಕೊಟ್ಟವಳಿದ್ದೇನೆ. ಹಾ ಹೆಣ್ಣು ಒಲಿದರೆ ಹೆಣ್ಣು, ಹ್ಮ್ ಒಲಿದರೆ ಅವಳು ಮಾರಿಯಾಗುತ್ತಾಳೆ ಎಂಬುದನ್ನು ನೋಡಿದ್ದಾನೆ. ಹಾ ಆದ್ದರಿಂದ ನನ್ನ ಶಪಥದಂತೆ ಹಾ. ನೀನು ನನ್ನನ್ನು ಗೆಲ್ಲುತ್ತೀಯೋ ಹಾ. ಅದಲ್ಲ ನಿನ್ನ ಬದಾರಿ ಏನೆಂಬುದನ್ನು ನೀನು ತೋರಿಸಿಕೊಡು. ಸಾಕು ಮಾಡು, ಸಾಕು ಮಾಡು. ಭಾರತ ನೀತಿಯ ನಿನಗೆ ಶಿವಲಾದವ ಸಾಕು ಮಾಡು, ಸಾಕು ಮಾಡು. ಯಾಕೋ ಹ. ನಿನ್ನನ್ನು ಹ. ನೀತಿಯ ಮಾತುಗಳನ್ನಾಡಿ ನಿನ್ನ ಮನವನ್ನು ಒಲಿಸಿ ಹಾ. ನಿನ್ನನ್ನು ಒಲಿಸಬೇಕೆಂದು ತೀರ್ಮಾನಿಸಿ ಓಹೋ. ಬಂದವ ನಾನು. ಹ್ಮ್. ಬಂದಂತವನ್ನೆಲ್ಲರನ್ನು ನೀನು ಕರೆದಿರುವೆ. ಹಾ. ಆದರೆ ಹ. ಈಗ ನಿನ್ನ ಎದುರು ಬಂದು ನಿಂತವ ಹಾ. ಸಾಮಾನ್ಯವಲ್ಲ, ಹ್ಮ್. ಕ್ಷಣಿಕಾಪುರದ ಅಧಿಕಾರಿ ಹ್ಮ್. ಶುಂಭ ಹ್ಮ್. ನಿನ್ನ ಎದುರಿಗೆ ಈಗ ಬಂದು ನಿಂತಿರುವುದು. ಹ್ಮ್. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಹ. ನನ್ನನ್ನು ನೀನು ಒಂದು ವೇಳೆ ಒಲಿಸೋಕೆ ಮನಸ್ಸು ಮಾಡದಿದ್ದರೆ ಏನು ಮಾಡ್ತೀವಿ? ಕೈಯಲ್ಲಿರುವ ಕಡೆಗಳನ್ನ ಯಾ. ಪರ್ವತವಾಗಿಗೂ ನೀನು ಆಡುತ್ತಿರುವ ಮಾತು 14 ಲೋಕವನ್ನು ಜಯಿಸಿದೆ ಎಂಬುದಾಗಿ. ಹೌದು. ಸುರ ನರ ಉರಗಗಳಲ್ಲಿ ನಿನಗಿಂತ ಶ್ರೇಷ್ಠರು ಯಾರೂ ಇಲ್ಲ. ಹಾ. ಹಾಗಾದರೆ ನೀನೇ ಪರಮ ಶ್ರೇಷ್ಠ ಎಂಬುದಾಗಿ ನೀನು ಭಾವಿಸಿದೆ. ಹೌದು. ಅಷ್ಟೇ ಏಕೆ, ಹಾ. ಆ ಸುರರೆಲ್ಲರನ್ನು ದೆಸೆಗಡಿಸಿದವ ನೀನು ತಾನೆ. ಹಾ. ಅಷ್ಟೇ ಏಕೆ, ನಿನ್ನ ಎದುರಿಗೆ ಯಾರು ಬಂದು ನಿನ್ನನ್ನು ಎದುರಿಸುತ್ತಿದ್ದಾರೆ ಎಂದಾದರೆ ಹಾ. ಅವರಿಗೆಲ್ಲರಿಗೂ ಗತಿಯನ್ನು ನೀನು ತೋರಿಸಿಕೊಟ್ಟವ. ಹಾ. ಅಂತಹ ನಿನ್ನ ಪಂಗಡದವರೆಲ್ಲರೂ ಪಂಪರಾಗಿ ಬಂದವರು. ಹಾ. ಈ ಹೆಣ್ಣೆಂಬ ನನ್ನ ಮುಂದೆ ಮಾತ್ರ ಹ್ಮ್. ಅವರಿಗೆ ಯಾವ ರೀತಿಯ ಗತಿಯಾಗಿದೆ ಎಂಬುದನ್ನು ಹಾ. ಸ್ಪಷ್ಟವಾಗಿ ನೀನು ತಿಳಿದು ನಿನ್ನ ಮನಸ್ಸಿನಲ್ಲಿ ಇರುವುದು ಒಂದೇ ಬಯಕೆ, ಹಾ. ಹೆಣ್ಣು ಅವಳು ನನ್ನವಳಾಗಬೇಕು ಎಂಬ ಭಾವ. ಹೌದು. ಹ, ನಿನಗೆ ನೀತಿಯ ಬೋಧನೆಗಳನ್ನು ನಿನ್ನವರೇ ಎಷ್ಟು ಹೇಳಿದರು ಹಾ. ಅದನ್ನು ಕೇಳದೆ ನೀನು ಮುಂದುವರಿದೆ. ಹ್ಮ್. ಅದಲ್ಲ, ಒಂದು ವೇಳೆ ಆ ನೀತಿಯ ಬೋಧೆಯನ್ನು ನೀನು ಕೇಳಿ ಮುಂದುವರಿತು, ನೀನು ಅದರಂತೆ ನಡೆಯುತ್ತೀ ಎಂದಾದರೆ ಹಾ. ಕೇವಲ ನೀನಲ್ಲ, ನಿನ್ನ ಆ ರಕ್ಕಸ ಸಾಮ್ರಾಜ್ಯದಲ್ಲಿ ಯಾರೂ ಅಳಿಯುತ್ತಿರುವುದಿಲ್ಲ. ಓಹೋ. ಅವರು ಅಳಿದರೂ ಪರವಾಗಿಲ್ಲ, ಹಾ. ಈ ಹೆಣ್ಣು ಎಂಬ ಭ್ರಾಂತಿಯು ನಿನ್ನ ನೆತ್ತಿಗೇರಿದೆ ಎಂದಾದರೆ ಹ್ಮ್. ಆ ಹೆಣ್ಣು ಯಾರು ಎಂಬುದನ್ನು ನೀನು ತಿಳಿಯದೆ ಹೋಗು. ಹಾ. ಏನೇ ಇರಲಿ, ಹ್ಮ್. ನಿನಗೆ ಹೆಣ್ಣು ಬೇಕು ಎಂದಾದರೆ ಹಾ. ಅಂಬಿನ ಮನೆಯಿಂದಲೇ ನೀನು ಅದನ್ನು ಪಡೆಯಬೇಕು ಎಂಬುದಾಗಿ ಹಾ. ಹೇಳಿದವನಿದ್ದೇನೆ. ಹಾ.
ಇನ್ನು ನಿನಗೆ ಬೇಕು ಎಂದಾದರೆ ಇದು ಅದುವೇ ಸಿದ್ಧವಾಗಲಿ ಸಿದ್ಧವಾಗಲಿ. ನೋಡೋಣ ನೋಡೋಣ. ಸುರಪಾಲ ಕಂಡಯ್ಯ ಸುರನಾಥ ದೈತ್ಯರ ದಬನು ಸಂಗ್ರಾಮದಲ್ಲಿ ಭೂಪಾಟಲಗೆ ಎದಹಿ ಹದನವ ಚಂದವಾರ ಕಂಡೆಯ ಕಂಡೆಯ ಶುಂಭಾದಿದಾನವರನ್ನು ವಧಿಸುವ ಆ ಲೀಲೆಯನ್ನು ನೀನು ನೋಡಿದಿದ್ದಾನೆ. ಈಗ ನೀನು ಹೆದರಬೇಕಾದ ಅಗತ್ಯವಿಲ್ಲ. ನಾ ನನ್ನ ಉಗ್ರ ರೂಪವನ್ನು ಕಂಡು ಹೆದರಿ ಒಂದೇ ಸಮನೆ ಭಕ್ತಿಯ ಆ ಸಾಗರವನ್ನೇ ಹರಿಸಿದಿದ್ದಾನೆ. ಭಯಭೀತನಾಗಬೇಡ. ಇನ್ನು ನಿನಗೆ ಯಾರಿಂದಲೂ ಭಯವಿಲ್ಲ. ಆ ಸ್ವರ್ಗದಲ್ಲಿ ನೀನು ಸಂತೋಷದಿಂದಲೇ ಆಳಬೇಕು. 3 ಲೋಕವನ್ನು ಪಾಲಿಸುವವನು ನೀನಾಗಬೇಕು. ಮಾತ್ರವಲ್ಲ, ಇನ್ನು ಮುಂದೆ ನಾನು ಯಾವ ರೀತಿ ನಿನಗೆ ಕಾಣಬೇಕು ಎಂಬುದಲ್ಲವೇ ನಿನ್ನ ಬಯಕೆ. ಇನ್ನು ಮುಂದೆ ನಾನು ಈ ರೀತಿಯಿಂದಲೇ ಪೂರ್ಣ ರೂಪದಿಂದ ಕಾಣುವವಳಲ್ಲ. ಮುಂದೆ ದ್ವಾಪರ ಯುಗದಲ್ಲಿ ಕೃಷ್ಣನಿಗೆ ಸಹಬೈತೆಯಾಗಿ ಕ್ಷಣ ಮಾತ್ರ ನಾನು ಕಾಣಿಸುವವಳಿದ್ದೇನೆ. ಆದರೆ ನನ್ನನ್ನು ಬಲಿಸಬೇಕು ಎಂದಾದರೆ ನೀನು ಯಾವ ಮನದಿಂದ ಬಲಿಸುತ್ತೀಯೋ, ಭಗವತಿಯಾಗಿಯೋ, ಕಾಳಿಯಾಗಿಯೋ, ದುರ್ಗಾ ಪರಮೇಶ್ವರಿಯಾಗಿಯೋ, ನಾರಾಯಣನಾಗಿಯೋ, ಏನು ಯಾವ ರೀತಿಯಿಂದ ನೀನು ಭಜಿಸಿದರೂ ಎಲ್ಲವನ್ನೂ ನಾನು ಶ್ರೀಮನ್ನಾರಾಯಣನಲ್ಲೇ ಐಕ್ಯವಾಗಿದ್ದುಕೊಂಡು ನಾನು ನಿಮಗೆ ಶ್ರೀರಕ್ಷೆಯನ್ನು ಕೊಡುವವಳಿದ್ದೇನೆ. ಆದ್ದರಿಂದ ಹೆದರಬೇಡ. ಲೋಕಕ್ಕೆ ಕಲ್ಯಾಣವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. ಕಲೆ